ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೆ ಡಲ್ ಆಗಿದ್ದೀರಾ? ಏನಿಲ್ಲ, ನೀವೇನಾರು ಇಷ್ಟೊತ್ತಲ್ಲಿ ನಿಮ್ಗೆ ಊಟ ಕೊಡೋಣ ಅಂತ ಬಂದ್ವಿ, ತಗೊಳ್ಳಿ. ದೀಪ ಅವ್ರು ಕೊಟ್ಟು ಕಳ್ಸಿದ್ರ? ಅದೇನಿಲ್ಲ, ನಾನೇ ನಮ್ಮ ಮನೆಯಿಂದ ಮಾಡಿಸ್ಕೊ ಬಂದೆ ನಿಮ್ಗೋಸ್ಕರ ಅಂತ. ಹೌದಾ? ಹಾ. ಯಾಕೆ ಬಾವಾ, ಏನಾಯ್ತು? ತಿನ್ನಿ. ನಂಗೆ ತುಂಬಾ ಬೇಕಾದವರು ಏನೋ ನೋವಲ್ಲಿದ್ದಾರೆ ಅಂತ ಅನಿಸ್ತದೆ. ಊಟ ಮಾಡಕ್ ಸಂಕಟ ಆಗ್ತದೆ. ಸೇರ್ತಿಲ್ಲ, ಬೇಡ. ಯಾಕೆ ಬಾಬಾ ಈಗ ಮಾಡ್ತಾ ಇದೀರಾ? ನಂಗಂತೂ ತಿನ್ನೋ ಮನ್ಸಿಲ್ಲ. ನಾಯಿಗಳು, ಹಕ್ಕಿಗಳು, ಯಾವ್ದಾದ್ರು ಪ್ರಾಣಿಗಳಾದ್ರೂ ತಿನ್ಕೊಳ್ಳಿ. ಇರೋ ತೊಳ್ಕೊಡ್ತೀನಿ. ಬೇಡ ಬಾ, ನಾನೇ ತೊಳ್ಕೊತೀನಿ, ಕೊಡಿ. ಯಾಕೋ ದೀಪ ಅವ್ರು ನೆನಪಾಗ್ತಿದ್ದಾರೆ. ಪಾಪ ಅವ್ರು ಊಟ ಮಾಡಿರ್ತಾರೋ ಇಲ್ವೋ. ದೀಪ ಅವ್ರ ಫೋನ್ ರಿಂಗ್ ಟೋನ್ ಅಲ್ವಾ ಇದು? ಹಲೋ ದೀಪಾ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಕ್ಕ. ನೀನ್ ಊರಿಗೆ ಹೋದಾಗಿಂದ ಒಂದೇ ಒಂದು ಫೋನ್ ಕೂಡ ಮಾಡ್ಲಿಲ್ವಲ್ಲ, ಅದಕ್ಕೆ ನಾನೇ ಮಾಡಿದೆ. ಎಲ್ರು ಚೆನ್ನಾಗಿದ್ದಾರಾ? ನೀನ್ ಹೇಗಿದ್ಯಾ? ಹ್ಞೂ ಅಕ್ಕ, ನೀವು? ನಂದೇ ಮಾಮೂಲಿ. ಎಲ್ಲ ಮನೇಲೇ ಇದ್ದಾರಾ? ನೀನ್ ಎಲ್ಲಿದ್ಯಾ? ಹ್ಞೂ ಅಕ್ಕ, ನಾನು ಮನೇಲಿದ್ದೀನಿ. ಹೌದಾ? ಮತ್ಯಾಕೆ ಈ ಥರ ಇಷ್ಟೊಂದು ನಿಧಾನಕ್ಕೆ ಮಾತಾಡ್ತಿದ್ಯಾ? ಅದಾ, ಎಲ್ಲರೂ ಮಲಗಿದಾರಲ್ವಾ, ಅದಕ್ಕೆ. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದು ನಿನಗೆ ತೊಂದರೆ ಆಯಿತು ಅನ್ಸುತ್ತೆ. ಸಾರಿ. ಹಾಗೇನಿಲ್ಲ, ಹೇಳಿ. ಸರಿ, ನೀನು ಫ್ರೀ ಆದಾಗ ಫೋನ್ ಮಾಡ್ತೀನಿ. ಇವಾಗ ನೀನು ಮಲ್ಕೋ. ಸರಿ. ಚಿರು ದೀಪ ನೀನು ಮೀಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಮೀಟ್ ಮಾಡಿದಿದ್ರೆ ದೀಪ ಚಿರು ಬಗ್ಗೆ ಹೇಳಿರೋಳು. ಅಕ್ಕಂಗೆ ಇಲ್ಲಿ ನಡೀತಿರೋದನ್ನ ಈಗಲೇ ಹೇಳ್ಬೇಡ. ಸುಮ್ಮನೆ ಹಸ್ಬೆಂಡ್ ಪರಿಸ್ಥಿತಿ ನೋಡಿ ಸುಮ್ಮನೆ ತಲೆ ಕೆಡಿಸ್ಕೋತಾರೆ. ಆದಷ್ಟು ಬೇಗ ಹಸ್ಬೆಂಡ್ನ ಇಲ್ಲಿಂದ ಮನೆಗೆ ಹೋಗೋ ಥರ ಮಾಡಬೇಕು.